ಇನ್ನ ಬಣ ಬಡಿದಾಟದ ಮಧ್ಯೆನೇ ರಾಜ್ಯ ಯಾತ್ರೆಗೆ ಸಜ್ಜಾಗಿದೆ ಕಮಲ ಪಡೆ. ರೆಬಲ್ ನಾಯಕರ ಬೆನ್ನಲ್ಲೇ ಅಖಾಡಕ್ಕೆ ಬಿವೈ ವಿಜಯೇಂದ್ರ ಅಂಡ್ ಟೀಮ್ ಸಿದ್ಧವಾಗಿದೆ. ಮತ್ತೊಮ್ಮೆ ರಾಜ್ಯ ಯಾತ್ರೆಗೆ ವಿಜಯೇಂದ್ರ ಅಂಡ್ ಟೀಮ್ ಸನ್ನದ್ಧ. ಬಣ ಬಡಿದಾಟದ ಮಧ್ಯೆ ರಾಜ್ಯ ಯಾತ್ರೆಗೆ ಸಜ್ಜಾಗಿದ್ದಾರೆ ನಾಯಕರು. 3 ತಂಡಗಳು. ಹಿಂದೆ ಇದ್ದಂತಹ ವಿಜಯೇಂದ್ರ, ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಅವರ ಟೀಮ್ ಏನಿತ್ತು ಅದೇ ಇಲ್ಲಿ ಮುಂದುವರಿಯುತ್ತೆ. ಇವತ್ತಿನಿಂದ ಉತ್ತರ ಕರ್ನಾಟಕದಲ್ಲಿ ಕೇಸರಿ ಗರ್ಜನೆ, ಅದರಲ್ಲೂ ಕಲ್ಯಾಣ ಕರ್ನಾಟಕ, ಬೀದರ್, ಕಲಬುರಗಿ ಭಾಗದಲ್ಲಿ ಇವತ್ತು ಮತ್ತೊಮ್ಮೆ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ಜಾಥಾದಾಡಿ ತಮ್ಮ 2.0 ಎರಡನೇ ಹಂತದ ಹೋರಾಟಕ್ಕೆ ಮುಂದಾಗ್ತಾರೆ. ವಕ್ಫ್ ಆಸ್ತಿ ಗದ್ದಲದ ವಿರುದ್ಧ ಸೆಳೆದದ್ದಿದ್ದ ವಿಜಯೇಂದ್ರ ಅಂಡ್ ಟೀಮ್ ಈಗಾಗಲೇ ಒಂದು ಸುತ್ತಿನ ಕರ್ನಾಟಕ ಹೋರಾಟವನ್ನ ನಡೆಸಿತ್ತು. ಕರ್ನಾಟಕದಲ್ಲಿ ವಕ್ಫ್ ವಿರುದ್ಧವಾಗಿ ಜಮೀರ್ ಅಹಮದ್ ಗಡಿಪಾರು ಮಾಡಿ ಅವ್ರನ್ನ ಉಚ್ಚಾಟನೆ ಮಾಡಿ ಆತರ ಹೇಳಿಕೆ ಕೊಡುವಂತಹ ಸಚಿವರೇ ಇರಬಾರ್ದು, ಅವ್ರ ಸಚಿವರ ಸ್ಥಾನಕ್ಕೆ ಇರೋದಕ್ಕೆ ನಾಲಾಯಕ್ ಅನ್ನೋ ತರ ಮಾತನಾಡ್ತಾ ರೈತರ ಜೊತೆಗೆ ಒಂದಷ್ಟು ಸಮಾಲೋಚನೆಯನ್ನ ಮಾಡ್ತಾ ಸಭೆಗಳನ್ನ ಮಾಡ್ತಾ ಯಾರೆಲ್ಲ ಹೆಸರುಗಳಲ್ಲಿ ಅಂದ್ರೆ ಯಾರ ಪಹಣಿಯಲ್ಲಿ ವಕ್ಫ್ ಅನ್ನೋದು ನಮೂದೇ ಆಗಿದೆ ಅನ್ನೋದನ್ನ ನೋಡ್ತಾ ಯಾವ ತರ ತಗ್ಸ್ಬೇಕಾಗಿದೆ, ಏನು ಎತ್ತ ಎಲ್ಲ ವಿಚಾರಗಳನ್ನು ಕೂಡ ಕಾಂಗ್ರೆಸ್ ನಿಮ್ಮದೇ ಭೂಮಿಯನ್ನ ವಕ್ಫ್ಗೆ ಸೇರಿಸಿದೆ ಅನ್ನೋ ವಿಚಾರ ಆಗಿರ್ಬೋದು, ಇದೆಲ್ಲವನ್ನ ಜನರಿಗೆ ತಿಳಿ ಹೇಳೋ ಕೆಲಸ ಮಾಡ್ತಾರೆ. ಸೊ ಇವತ್ತು ಗಾಂಧಿಗಂಜ್ ವೃತ್ತ ಏನಿದೆ ಬೀದರ್ನಲ್ಲಿ, ಅಲ್ಲಿನಿಂದ ಈ ಒಂದು ಹೋರಾಟಕ್ಕೆ ಚಾಲನೆ ಸಿಗತ್ತೆ. ಬೆಳಗ್ಗೆ 11ಕ್ಕೆ ರೈತರು ಸಾರ್ವಜನಿಕ ಬೃಹತ್ ಸಮಾವೇಶದಲ್ಲಿ ವಿಜಯೇಂದ್ರ ಅವರು ಭಾಗಿ ಆಗ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಗಾಂಧಿಗಂಜ್ನಿಂದ ಡಿಸಿ ಕಚೇರಿವರೆಗೆ ಪಾದಯಾತ್ರೆಯನ್ನ ಮಾಡ್ತಾರೆ. ಗಾಂಧಿಗಂಜ್ನಲ್ಲಿ ಹೋರಾಟಕ್ಕೆ ಚಾಲನೆಯನ್ನ ಕೂಡ ಕೊಡ್ತಾರೆ. ಹಾಗೆ ಮಧ್ಯಾಹ್ನ 1 ಗಂಟೆಗೆ ಚಟ್ನಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ರೈತರೊಂದಿಗೆ ಸಂವಾದವನ್ನ ನಡೆಸ್ತಾರೆ. 2 ಗಂಟೆಗೆ ಬೀದರ್ನಿಂದ ಕಲಬುರಗಿಗೆ ವಿಜಯೇಂದ್ರ ಟೀಮ್ ಪ್ರಯಾಣವನ್ನ ಬೆಳೆಸತ್ತೆ. ಸೊ ಇದು ಇವತ್ತಿನ ಹೋರಾಟ. ಇನ್ನು ನಾಳೆ ಹೋರಾಟದಲ್ಲಿ ಅಶ್ವತ್ಥನಾರಾಯಣ್, ಶ್ರೀರಾಮುಲು ಅವರು ಕೂಡ ಪಾಲ್ಗೊಳ್ತಾರೆ. ಭೈರತಿ ಬಸವರಾಜ್, ಜನಾರ್ದನ್ ರೆಡ್ಡಿ, ಪಿ ರಾಜೀವ್ ಇವರೆಲ್ಲರೂ ಕೂಡ ನಾಳೆಯ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ವಕ್ಫ್ ವಿರುದ್ಧ ಸಮರವನ್ನು ನಿಲ್ಲಿಸ್ತಾ ಇಲ್ಲ. ಸೊ ಜೋರಾಗಿ ಸಮರ ನಡೀತಾ ಇದೆ. ಈಗಾಗಲೇ ಒಂದು ಟೀಮ್ ಅದೇ ಭಾಗದಲ್ಲಿ ಬಿಜೆಪಿಯದ್ದೇ ಟೀಮ್ ಇದೇ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಕಂಪ್ಲೀಟ್ ಆಗಿ ಯಾತ್ರೆಯನ್ನ ಮಾಡಿ ಎಲ್ಲೋ ಬಿಸಿ ಮುಡ್ಸಕ್ಕೆ ಮುಂದಾಗಿದ್ದು, ಈಗ ಅದೇ ಒಂದು ಉತ್ತರ ಕರ್ನಾಟಕದಲ್ಲೇ ಮತ್ತೊಮ್ಮೆ ರಣಕಹಳಿಯನ್ನ ಮೊಳಗಿಸೋದಿಕ್ಕೆ ಮುಂದಾಕಿದ್ದಾರೆ. ಮಧ್ಯಾಹ್ನ 12ಕ್ಕೆ ಗಾಂಧಿಗಂಜ್ನಿಂದ ಡಿಸಿ ಕಚೇರಿವರೆಗೆ ಯಾತ್ರೆ ನಡೆದ್ರೆ 1 ಗಂಟೆಗೆ ಚಟ್ನಳ್ಳಿ ಗ್ರಾಮಕ್ಕೆ ಭೇಟಿ ಕೊಡ್ತಾರೆ. ರೈತರೊಂದಿಗೆ ಸಂವಾದವನ್ನ ಮಾಡ್ತಾರೆ. ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿಯಿಂದ ಬೀದರ್ಗೆ ಹೋಗ್ತಾರೆ. ಅಲ್ಲಿ 10:30ಗೆ ಗಾಂಧಿಗಂಜ್ ಬಸವೇಶ್ವರ ದೇವಸ್ಥಾನ ಏನಿದೆ ಆ ಸರ್ಕಲ್ ನಲ್ಲಿ ಪೂಜೆಯನ್ನ ಸಲ್ಲಿಸಿ ತದನಂತರ ಸಜ್ಜ ಆಗ್ತಾರೆ.